ಕೆಟ್ಟಾಗ ಹಗ್ಗವೂ ಹಾವಾಗುತ್ತೆ ಅಂತಾರಲ್ಲ, ಇದಕ್ಕೆ ನೋಡಿ ದರ್ಶನ್ ಪಾಲಿಗೆ ಸಂಕಷ್ಟಗಳ ಸರಮಾಲಿಯೇ ಸುತ್ತಕೊಳ್ತಿದೆ. ಕೊಲೆ ಕೇಸಲ್ಲಿ ಜೈಲು ಸೇರಿದ ದರ್ಶನ್ ಅಲ್ಲೂ ಮಾಡಬಾರದನ್ನ ಮಾಡಿ ತಗ್ಲಾಕೊಂಡಿದ್ರು. ಈಗ ಬೆಂಗಳೂರಿನಿಂದ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ. ಅಷ್ಟು 3 ತಿಂಗಳು ದರ್ಶನ್ ಬದುಕಲ್ಲಿ ಏನೆಲ್ಲ ಆಗೋಯ್ತು ನೋಡಿ. ಸ್ಯಾಂಡಲ್ವುಡ್ನ ಸಾರಥಿಗೆ ನವಗ್ರಹಗಳು ಒಮ್ಮೆಲೆ ಒಕ್ಕರಿಸಿಕೊಂಡಿವೆ. ಮೆಜೆಸ್ಟಿಕ್ನಲ್ಲಿ ನಾನೇ ಚಕ್ರವರ್ತಿ ಅಂತ ಮೆರೆದಾಡುತ್ತಿದ್ದ ದರ್ಶನ್ ಈಗ ಬಳ್ಳಾರಿಯಲ್ಲಿ ಅನಾಥ. ಮಾಡಬಾರದನ್ನ ಮಾಡಿದ್ರೆ ಆಗಬಾರದ್ದು ಆಗುತ್ತೆ ಅನ್ನೋ ಹಾಗೆ ದರ್ಶನ್ ಬದುಕಲ್ಲೂ ಆಗಬಾರದ್ದು ಆಗ್ತಿದೆ. ಒಂದೇ ಒಂದು ವಿಡಿಯೋ ಕಾಲ್ ಜೊತೆಗೊಂದು ಸಿಗರೆಟ್ ಕದ್ದು ಸಿಕ್ತಿದ್ದ ರಾಜಾತಿಥ್ಯಕ್ಕೂ ಮಣ್ಣು ಹಾಕಿದೆ. ಇನ್ನು ಮುಂದೆ ಅಡ್ಡದಾರಿಯಲ್ಲಿ ಬಿರಿಯಾನಿ ಸಿಗೋದಿರಲಿ, ತನ್ನೋರನ್ನ ನೋಡೋದು ಸಹ ಕಷ್ಟವಾಗುತ್ತೆ ಬಿಡಿ. ಯಾಕಂದ್ರೆ ನಾನೇ ಬಾಸ್ ಅಂತಿದ್ದವರಿಗೆ ಈಗ ಬಳ್ಳಾರಿ ಬೀಗ ಬಿದ್ದಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಆದರೆ ದರ್ಶನ್ರನ್ನ ಬಳ್ಳಾರಿಗೆ ಕರೆದೊಯ್ದಿದ್ದೇ ರಣರೋಚಕ. ಎಲ್ಲರೂ ತುಮಕೂರು ದಾರಿ ನೋಡ್ತಿದ್ರೆ ಪೊಲೀಸರು ಆಂಧ್ರ ಕಡೆ ಗಾಡಿ ತಿರುಗಿಸಿದ್ರು. ಬೆಳಿಗ್ಗೆ 4:30ಕ್ಕೆ ಪರಪ್ಪನ ಅಗ್ರಹಾರ ಜೈಲಿಂದ ಶಿಫ್ಟ್. ಬಾಗೇಪಲ್ಲಿ ಅನಂತಪುರ ಮಾರ್ಗದಲ್ಲಿ ದಾಸನ ಎಂಟ್ರಿ. ಬೆಳ್ಳಂಬೆಳಿಗ್ಗೆ 4:30ಕ್ಕೆ ದರ್ಶನ್ರನ್ನ ಬೆಂಗಳೂರು ಜೈಲಿನಿಂದ ಹೊರಗೆ ಕರೆತರಲಾಯಿತು. ಸೀದಾ ಪೊಲೀಸರ ಟಿಟಿ ಹತ್ತುತ್ತಿದ್ದಂತೆ ಎಲ್ಲೂ ಒಂದೇ ಒಂದು ಕಡೆಯೂ ಸ್ಟಾಪ್ ಕೊಟ್ಟಿಲ್ಲ. ಎಲ್ಲರೂ ತುಮಕೂರು ಮಾರ್ಗವಾಗಿಯೇ ಬಳ್ಳಾರಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ರು. ಹೀಗಾಗಿಯೇ ಪೊಲೀಸರು ಆಂಧ್ರ ಕಡೆ ಜೀಪ್ ತಿರುಗಿಸಿದ್ರು. ಹಾಗಾದ್ರೆ ಯಾವ್ಯಾವ ಮಾರ್ಗದಲ್ಲಿ ದರ್ಶನ್ರನ್ನ ಕರ್ಕೊಂಡು ಹೋಗಲಾಯಿತು ಅಂತ ನೋಡೋದಾದ್ರೆ, ಬೆಂಗಳೂರಿನಿಂದ ಪೊಲೀಸ್ ವೆಹಿಕಲ್ ಹತ್ತುತ್ತಿದ್ದಂತೆ ಸೀದಾ ಚಿಕ್ಕಬಳ್ಳಾಪುರ ಕಡೆ ಸ್ಟೇರಿಂಗ್ ತಿರುಗಿಸಿದ್ದಾರೆ. ನಂತರ ಬಾಗೇಪಲ್ಲಿಯಿಂದ ಸೋಮಂದೇಪಲ್ಲಿ ಮಾರ್ಗವಾಗಿ ಪೆನುಗೊಂಡ, ಅನಂತಪುರಂ, ಪುದೈರು, ಉರುವಕೊಂಡ, ಜೋಳದರಾಶಿ, ಕೊಟ್ಟಾಲಪಲ್ಲಿಯಿಂದ ಬಿಸಿಲಹಳ್ಳಿಗೆ ಬರ್ತಿದ್ದಂತೆ ಮತ್ತೆ ಬಳ್ಳಾರಿ ಕಡೆ ಜೀಪ್ ತಿರುಗಿಸಿದ್ರು. ಸುಮಾರು 10 ಗಂಟೆ ಸಮಯಕ್ಕೆ ಬಳ್ಳಾರಿ ಜೈಲಿಗೆ ತಂದು ಇಳಿಸಿದ್ದಾರೆ. ಬಳ್ಳಾರಿ ಜೈಲಿಗೂ ದರ್ಶನ್ ಬಿಂದಾಸ್ ಎಂಟ್ರಿ. ಅಬ್ಬಬ್ಬಾ, ದರ್ಶನ್ರ ಗತ್ತು ಗೈರತ್ತು ಇನ್ನೂ ಕಮ್ಮಿಯಾದಂತೆ ಕಾಣ್ತಿಲ್ಲ ಬಿಡಿ. ಮುಖದಲ್ಲಂತೂ ಸಣ್ಣದೊಂದು ಪಶ್ಚಾತ್ತಾಪವೂ ಇಲ್ಲ. ಯಾವುದೋ ಫಿಲ್ಮ್ ಶೂಟಿಂಗೋ ಅಥವಾ ಟ್ರಿಪ್ಗೋ ಹೊರಟಿದ್ದೀನಿ ಅನ್ನೋ ರೇಂಜ್ಗೆ ಗತ್ತಲ್ಲೇ ಹೆಜ್ಜೆ ಹಾಕ್ತಿದ್ದಾರೆ. ಮಗ ಕೊಟ್ಟಿದ್ದ ರೌಂಡ್ ನೆಕ್ ಪೂಮಾ ಟೀ ಶರ್ಟ್ ಜೊತೆ ಎದೆ ಮೇಲೊಂದು ಗ್ಲಾಸ್ ಹಾಕೊಂಡು ಮಿರಮಿರಾ ಮಿಂಚಿದ್ದಾರೆ. ಜೈಲಿನಲ್ಲಿ ಮೆಡಿಕಲ್ ಟೆಸ್ಟ್, 2 ಸೆಕ್ಯೂರಿಟಿ ಫಿಕ್ಸ್. ಅಂದು ಕೈದಿ ನಂಬರ್ 6106, ಈಗ ಕೈದಿ ನಂಬರ್ 511. ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಕರೆತರ್ತಿದ್ದಂತೆ ಜೈಲು ವೈದ್ಯಾಧಿಕಾರಿಗಳು ತಪಾಸಣೆ ನಡೆಸಿದ್ರು. ನಂತರವೇ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಯಿತು. ಜೈಲಿನಲ್ಲಿ 24 ಗಂಟೆಯೂ ದರ್ಶನ್ಗೆ ಭದ್ರತೆಯ ವ್ಯವಸ್ಥೆ ಮಾಡಲಾಗಿದ್ದು, ಇದಕ್ಕೆಂದೇ 2 ಸಿಬ್ಬಂದಿಯನ್ನ ನೇಮಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ನಟ ದರ್ಶನ್ಗೆ ಕೈದಿ ನಂಬರ್ 6106 ನೀಡಲಾಗಿತ್ತು. ಈಗ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಅಲ್ಲಿ ಕೈದಿ ನಂಬರ್ 511 ನೀಡಲಾಗಿದೆ. ಕನ್ವಿಕ್ಟ್ಸ್ ಇರ್ತಾರೆ ಪ್ರಿಸನರ್ಸ್ ಅಲ್ಲಿ, ಮತ್ತೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇರ್ತಾರೆ. ಕನ್ವಿಕ್ಟ್ಸ್ ಆದ್ರೆ ಬಟ್ಟೆಗಳಲ್ಲಿ ರಿಸ್ಟ್ರಿಕ್ಷನ್ ಇರ್ತದೆ, ವೆರಾಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ಗೆ ಅದಿರಲ್ಲ. ದರ್ಶನ್ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಡ್ತಿದ್ದಂತೆ ಮಧ್ಯಾಹ್ನದ ಊಟ ನೀಡಲಾಯಿತು. ಜೈಲಿನ ನಿಯಮದ ಪ್ರಕಾರ ಮಧ್ಯಾಹ್ನ 12 ಗಂಟೆಗೇನೆ ಊಟ ಕೊಡೋದು. ಅದನ್ನ ಮಿಸ್ ಮಾಡಿಕೊಂಡ್ರೆ ಸಂಜೆ 6 ಗಂಟೆಗೆ ಊಟ ಬರೋದು. ಈಗ ಹಸಿವಿಲ್ಲ ಆಮೇಲೆ ಮಾಡ್ತೀನಿ ಅಂದ್ರೆ ಅದೆಲ್ಲ ಜೈಲಲ್ಲಿ ನಡೆಯೋದಿಲ್ಲ. ಆದ್ರೆ ದರ್ಶನ್ ಬೆಂಗಳೂರು ಬಿಟ್ಟು ಬಳ್ಳಾರಿ ಜೈಲಿನೊಳಗೆ ಹೋಗ್ತಿದ್ದಂತೆ ತುಂಬಾ ಮಂಕಾಗಿ ಹೋಗಿದ್ದಾರೆ. ಮಧ್ಯಾಹ್ನದ ಊಟವನ್ನು ಮಾಡದೆ ಒಬ್ಬಂಟಿಯಾಗಿದ್ರು. ಒಟ್ನಲ್ಲಿ ಜೈಲಲ್ಲೂ ದರ್ಬಾರ್ ಮಾಡುವುದಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ದರ್ಶನ್ನೇ ಬೆಸ್ಟ್ ಎಕ್ಸಾಂಪಲ್. ಬಸವರಾಜ್ ಹರಪನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.